ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಪಿ ಎಫ್ನ ನಮ್ಮ ಒಂದು ಮೊಬೈಲ್ನಲ್ಲಿ ಯಾವ ರೀತಿ ನಾವು ನಮ್ಮ ಒಂದು ಪಿ ಎಫ್ ಅಡ್ವಾನ್ಸ್ನ ನಾವು ತೊಗೋಬೋದು, ವಿತ್ಡ್ರಾ ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಜಾಸ್ತಿ ನಾವು ತಡ ಮಾಡೋದು ಬೇಡ, ಬೇಗ ನಾನು ಮುಗಿಸ್ಕೊಡ್ತೀನಿ. ನಾನು ಕೊರಿಯೋದಿಲ್ಲ. ಸೊ ಫಸ್ಟು ಕ್ರೋಮ್ಗೆ ಹೋಗಬೇಕು. ಕ್ರೋಮ್ಗೆ ಹೋಗಿ ಅಲ್ಲಿ EPF ಅಂತ ಟೈಪ್ ಮಾಡಿ. ನಿಮಗೆ ಲಿಂಕ್ ಬೇಕು ಅಂತ ನಾನು ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಅದು ಲಿಂಕ್ ಓಪನ್ ಆಗುತ್ತೆ. ಸೊ EPF ಅಂತ ಕೊಟ್ಟ ಮೇಲೆ ಕೆಳಗಡೆ ಡೌನ್ ಬಂದರೆ ನಿಮಗೆ ಅಲ್ಲಿ ಮೆಂಬರ್ ಹೋಮ್ ಅಂತ ಕಾಣಿಸ್ತಿರ್ಬೋದು. ಸೊ ಮೆಂಬರ್ ಹೋಮ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ನ ಕ್ಲಿಕ್ ಮಾಡಿ. ಸೊ ನಿಮಗೆ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಈ ಒಂದು ಸ್ಕ್ರೀನ್ ಇದೆಯಲ್ಲ, ಅದು ಡೈರೆಕ್ಟಾಗಿ ಓಪನ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ನಿಮಗೆ UN ನಂಬರ್ ಕೇಳುತ್ತೆ ಮತ್ತು ಪಾಸ್ವರ್ಡನ್ನು ಕೇಳುತ್ತೆ. UN ನಂಬರ್ ಎಲ್ಲಿದೆ ಅಂತಂದರೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ UN ನಂಬರ್ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ಅಂದರೆ ನಿಮಗೆ ಒಂದು ಮಂತ್ಲಿ ಸ್ಯಾಲ್ರಿ ಸ್ಲಿಪ್ ಬರುತ್ತೆ ಅಲ್ವಾ, ಅಲ್ಲಿ ನಿಮ್ಮ ಒಂದು UAN ಅಂತ ನಂಬರ್ ಇರುತ್ತೆ, ನಿಮ್ಮ ಒಂದು PFದು ನಂಬರ್ ಇರುತ್ತೆ. ಆ ನಂಬರನ್ನ ತೊಗೋಬೋದು. ಪಾಸ್ವರ್ಡ್ ಇನ್ ಕೇಸ್ ನೀವೇನಾದರೂ ನೆನಪಿದ್ರೆ ಹಾಕಿ. ಅಕಸ್ಮಾತ್ ಏನಾದರೂ ನೀವು ಮರ್ತೋದ್ರೂ ಕೂಡ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲೇ ಕೆಳಗಡೆ ಫರ್ಗಟ್ ಪಾಸ್ವರ್ಡ್ ಅಂತ ಇರುತ್ತೆ. ನೀವು ಫರ್ಗಟ್ ಪಾಸ್ವರ್ಡ್ ಕೊಟ್ಟರೆ ಪಾಸ್ವರ್ಡನ್ನ ನೀವು ರೀಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಬೇಕಾದ್ರೆ ಈ ಒಂದು ಇದರದ್ದೇ ಒಂದು ವಿಡಿಯೋ ಮಾಡಿಕೊಡ್ತೀನಿ ಬೇಕಾದ್ರೆ, ಫರ್ಗಟ್ ಪಾಸ್ವರ್ಡ್ ಯಾವ ರೀತಿ ರೀಸೆಟ್ ಮಾಡೋದು ಅಂತ. ಸೊ ನೋಡಿ, ಇವಾಗ ನೆಕ್ಸ್ಟ್ UN ನಂಬರ್ ಹಾಕಿದೆ. ನೆಕ್ಸ್ಟ್ ಪಾಸ್ವರ್ಡ್ ಹಾಕಿದ್ಮೇಲೆ ಅಲ್ಲಿ ಕೆಳಗಡೆ ನಿಮಗೆ ಸಬ್ಮಿಟ್ ಅಂತ ಬರುತ್ತೆ. ಸಬ್ಮಿಟ್ನ ಕೊಡಿ. ಸಬ್ಮಿಟ್ನ ಕೊಟ್ಟ ತಕ್ಷಣ ನಿಮಗೆ ಒಂದು OTP ಬರುತ್ತೆ. ಅಂದರೆ ನಿಮ್ಮ ಒಂದು ಮೊಬೈಲ್ಗೆ ನೀವು ಯಾವ ನಂಬರ್ ಕೊಟ್ಟಿರ್ತೀರ ಆ ಒಂದು ಮೊಬೈಲ್ ರಿಜಿಸ್ಟರ್ ಆಗಿರುತ್ತಲ್ಲ, ಆ ಒಂದು ರಿಜಿಸ್ಟರ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ನೀವು ಹಾಕಬೇಕಾಗುತ್ತೆ. ಸೊ ನೋಡಿ, ನಾನು UN ನಂಬರ್ ಎಲ್ಲ ಹಾಕಿದ್ದೀನಿ, ಪಾಸ್ವರ್ಡ್ ಹಾಕಿದ್ದೀನಿ, ಸೈನ್ ಇನ್ ಅಂತ ಕೊಟ್ಟಿದ್ದೀನಿ. ನೋಡಿ, ನಿಮಗೆ ಜೂಮ್ ಮಾಡಿ ಕೂಡ ತೋರಿಸಿದ್ದೀನಿ. ನೋಡಿ, ಕೆಳಗಡೆ ನಾನು ಹೇಳಿದ್ನಲ್ಲ ಫರ್ಗೆಟ್ ಪಾಸ್ವರ್ಡ್ ಅಂತ, ಸೊ ಅಲ್ಲಿರುತ್ತೆ, ನೀವು ಕ್ಲಿಕ್ ಮಾಡ್ಬೋದು. ಸ್ವಲ್ಪ ಸ್ಲೋ ಇದೆ, ಹಾಕ್ತಾಯಿದ್ದೀನಿ. ನಾನು ಸೈನ್ ಇನ್ ಅಂತ ಕೊಟ್ಟಿದ್ದೀನಿ. ಈಗ OTP ಬರುತ್ತೆ ನನ್ನ ಮೊಬೈಲ್ಗೆ. ನೋಡಿ, ವೆಯ್ಟ್ ಮಾಡ್ತಾಯಿದ್ದೀನಿ. OTP ಬರುತ್ತೆ. ಇನ್ನೂ OTP ಬಂದಿಲ್ಲ ನನಗೆ. ಓಕೆ, ಇವಾಗ OTP ಬಂದಿದೆ. ಸೊ ಈಗ ಹಾಕ್ತಾಯಿದ್ದೀನಿ ನೋಡಿ OTPನ. ಸೊ ನೋಡಿ, OTP ಬಂತಲ್ವ, ನನಗೆ OTP ಹಾಕಿದೆ. ನೆಕ್ಸ್ಟು ಅಲ್ಲಿ ಸಬ್ಮಿಟ್ ಅಂತ ಇರುತ್ತಲ್ಲ, ಸಬ್ಮಿಟ್ ಅಂತ ಕೊಟ್ಟೆ. ಪಕ್ಕದಲ್ಲ ಸಬ್ಮಿಟ್ ಇದೆ, ಸಬ್ಮಿಟ್ ಕೊಟ್ಟಿದ್ದೀನಿ. ಇವಾಗ ಅಲ್ಲಿ ನನಗೆ ಓಲ್ಡ್ ಪಾಸ್ವರ್ಡ್ ಇದು ಏನಕ್ಕೆ ಬರ್ತಿದೆ ಗೊತ್ತಾ ಅಂದರೆ, ನಂದು ಪಾಸ್ವರ್ಡು ಸುಮಾರು ಒಂದು 2-3 ಮಂತ್ಸ್ ಆಗೋಗಿದೆ ನಂದು. ಸೊ ಹಾಗಾಗಿ ಎಕ್ಸ್ಪೈರ್ ಆಗಿದೆ. ಯಾವಾಗಲೂ ಅಷ್ಟೇ ಪಾಸ್ವರ್ಡು ಮಂತ್ಲಿ ಚೇಂಜ್ ಮಾಡ್ತಾ ಇರಬೇಕು. ಸೊ ನಾವು ನಾನು ಆಲ್ಮೋಸ್ಟ್ 3-4 ಮಂತ್ಸೇ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಂದು ನ್ಯೂ ಪಾಸ್ವರ್ಡ್ ಸೆಟ್ ಮಾಡುವಂತ ತೋರಿಸ್ತಿದೆ ಅಷ್ಟೇ. ನಾನು ನ್ಯೂ ಪಾಸ್ವರ್ಡ್ನ ಅಪ್ಡೇಟ್ ಮಾಡ್ತಾಯಿದ್ದೀನಿ. ನ್ಯೂ ಪಾಸ್ವರ್ಡ್ ಅಪ್ಡೇಟ್ ಮಾಡಿ ಏನಿಲ್ಲ, ಜಸ್ಟ್ ಓಲ್ಡ್ ಪಾಸ್ವರ್ಡನ್ನು ಕೊಟ್ಟು ನೆಕ್ಸ್ಟ್ ನ್ಯೂ ಪಾಸ್ವರ್ಡ್ ನನಗೆ ಏನು ಬೇಕು ಪಾಸ್ವರ್ಡ್ ಅದನ್ನು ಕೊಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತ ಇರುತ್ತೆ. ಸೇಮ್ ನ್ಯೂ ಪಾಸ್ವರ್ಡಲ್ಲಿ ಏನು ಕೊಟ್ಟಿರ್ತೀರ ಅದನ್ನು ಕನ್ಫರ್ಮ್ ಮಾಡಿ. ನೆಕ್ಸ್ಟ್ ಇಲ್ಲಿ ಗೆಟ್ ಆಧಾರ್ OTP ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನೀವು ಒಂದು OTP ಬರುತ್ತೆ. ಸೊ ನೀವು ಪಾಸ್ವರ್ಡ್ ಚೇಂಜ್ ಮಾಡಿದ್ರೂ ಕೂಡ OTP ಬರುತ್ತೆ. ನೆಕ್ಸ್ಟು ಆಧಾರ್ OTP ಅಂತ ಇರುತ್ತಲ್ವ, ಅದ್ರ ಮೇಲೆ ನಿಮಗೆ ನಿಮ್ಮ OTP ಏನು ಬಂದಿರುತ್ತೆ ಮೊಬೈಲ್ಗೆ OTPನ ಹಾಕಿ. ನಾನು ಹಾಕ್ತಾಯಿದ್ದೀನಿ. ಇವಾಗ ಅಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಕ್ಲಿಕ್ ಅಂತ ಒಂದು ಲಿಂಕ್ ಓಪನ್ ಆಗುತ್ತೆ ಅಲ್ವಾ, ಅದ್ರ ಮೇಲೆ ಮತ್ತೆ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ಮೇಲೆ ಮತ್ತೆ ನನಗೆ ಈ ಥರ ಒಂದು ಸ್ಕ್ರೀನ್ ಬರುತ್ತೆ. ಮತ್ತೆ ನಾನು ಇವಾಗ ನಾರ್ಮಲಾಗಿ ಲಾಗಿನ್ ಆಗಬೇಕು, ಯಾಕಂದರೆ ನಾನು ಪಾಸ್ವರ್ಡ್ ಸೆಟ್ ಮಾಡಿದ್ದೀನಿ ಅಲ್ವಾ. ಸೊ ಹಾಗಾಗಿ ನಾನು ಮತ್ತೆ ಇವಾಗ ಲಾಗಿನ್ ಆಗ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಮತ್ತೆ ನಾನು ಸೇಮ್ ಮೇನ್ ಸ್ಕ್ರೀನು ಬರುತ್ತೆ. ಸೊ ಮತ್ತೆ ಲಾಗಿನ್ ಆದಮೇಲೆ ನಮಗೆ ಈ ರೀತಿ ಸ್ಕ್ರೀನ್ ಬರುತ್ತೆ. ಇಲ್ಲಿ ನಿಮಗೆ ಫೈಲ್ ಕ್ಲೈಮು, ಟ್ರಾಕ್ ಕ್ಲೈಮ್ ಅಂತ ಕಾಣಿಸ್ತಿರ್ಬೋದು. ಇಲ್ಲಿ ಕೆಳಗಡೆ ಬಂದರೆ ನಮಗೆ ಬೇಕಾಗಿರೋದು ಫೈಲ್ ನಾವು ಕ್ಲೈಮ್ ಮಾಡ್ಕೋತಿದ್ದೀವಲ್ವ. ಸೊ ಹಾಗಾಗಿ ಫೈಲ್ ಕ್ಲೈಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ನಿಮಗೆ ಇಲ್ಲಿ ಅಕೌಂಟ್ ನಂಬರ್ ಕೇಳುತ್ತೆ. ಮೇಯ್ನಾಗಿ ಅಲ್ಲಿ ವೆರಿಫೈ ಅಂತ ಅಕೌಂಟ್ ನಂಬರ್ನ ಕೊಟ್ಟು ಅಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕಾಣಿಸ್ತಿದೆ ನೋಡಿ, ಜೂಮ್ ಮಾಡಿ ತೋರಿಸ್ತಿದ್ದೀನಿ. ಸೊ ನಾನು ಇವಾಗ ಅಕೌಂಟ್ ನಂಬರ್ನ ಹಾಕ್ತಾಯಿದ್ದೀನಿ. ಅಕೌಂಟ್ ನಂಬರ್ನ ಹಾಕಿ ಅಲ್ಲಿ ಕೆಳಗಡೆ ನಿಮಗೆ ವೆರಿಫೈ ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ತುಂಬಾ ಈಸಿ ಇದೆ, ಯಾರು ಬೇಕೋ ಇದನ್ನು ನೀವು ಮಾಡ್ಬೋದು ಈಸಿಯಾಗಿ. ಇದಕ್ಕೆ ನೀವು ದುಡ್ಡು ಕೊಟ್ಟು ನೀವು ಸೈಬರ್ಗೆಲ್ಲ ಹೋಗಿ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ನಾನು ವೆರಿಫೈ ಮೇಲೆ ಕ್ಲಿಕ್ ಮಾಡಿದೆ ಅಲ್ವಾ. ವೆರಿಫೈ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ಕೆಳಗಡೆ ಮತ್ತೆ ಒಂದು ಆಪ್ಷನ್ ಬರುತ್ತೆ, ಎಸ್ ಐ ಅಗ್ರಿ ಅಂತ ಬರುತ್ತೆ. ಸೊ ಅಲ್ಲಿ ಎಸ್ ಅಂತ ಇರುತ್ತಲ್ಲ, ಅಲ್ಲಿ ಅಗ್ರಿ ಅಂತ ಒಂದು ಗ್ರೀನ್ ಕಲರ್ ಮಾರ್ಕ್ ಬರುತ್ತೆ ನೋಡಿ, ತೋರಿಸ್ತೀನಿ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಬರುತ್ತೆ ಅಲ್ವಾ, ಎಸ್ ಆರ್ ನೋ ಅಂತ ಬರುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಮಾಡಿದಷ್ಟೇ ನಿಮಗೆ ಅವರ ಮಾರ್ಕ್ ಕ್ಲಿಕ್ ಆಗುತ್ತೆ. ನೆಕ್ಸ್ಟು ಪ್ರೊಸೀಡ್ ಫಾರ್ ಆನ್ಲೈನ್ ಕ್ಲೈಮ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ.
ನಂತರ ನೋಡಿ ಈ ರೀತಿ ಸ್ಕ್ರೀನ್ ಬರುತ್ತೆ. ಸೆಲೆಕ್ಟ್ ಕ್ಲೈಮ್ PF ಅಡ್ವಾನ್ಸ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಸೆಲೆಕ್ಟ್ ಸರ್ವಿಸ್ ಅಂತ ಬರುತ್ತೆ. ನೀವು ಯಾವ ಅಟ್ ಪ್ರೆಸೆಂಟ್ ನಮ್ಮದು ಕರೆಂಟ್ ಕಂಪ್ನಿ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ. ನೀವು ಪ್ರೀವಿಯಸ್ ಕಂಪ್ನಿನೂ ತೋರಿಸುತ್ತೆ, ನಮ್ಮದು ಪ್ರೆಸೆಂಟ್ ಕಂಪ್ನಿ ಏನಿದೆ ಅದರಲ್ಲೂ ಕ್ಲಿಕ್ ಮಾಡಿ. ನೆಕ್ಸ್ಟು ಯಾವ ಪರ್ಪಸ್ಗೆ ಅಂತ ಕೇಳುತ್ತೆ. ನೋಡಿ ಇಷ್ಟೊಂದು ಆಪ್ಷನ್ ಬರುತ್ತೆ. ಇಷ್ಟೊಂದು ಆಪ್ಷನಲ್ಲಿ ನಿಮ್ಗೆ ಏನು ಪರ್ಪಸ್ಗೆ ನೀವು ಯೂಸ್ ಮಾಡ್ತಿದ್ದೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ತಿಳ್ಕೊಳ್ಳಿ, ಇಲ್ಲಿ ಸ್ಟಾರ್ ಹಾಕಿರ್ತಾರಲ್ಲ ಆ ಸ್ಟಾರನ್ನ ಮಸ್ಟ್ ಆ್ಯಂಡ್ ಶುಡ್ ಆಗಿ ನೀವು ಅದನ್ನು ಅಪ್ಡೇಟ್ ಮಾಡಲೇಬೇಕು. ಸ್ಟಾರ್ ಅಂತ ಏನಿರುತ್ತೆ ಅದನ್ನ ನೀವು ಎಲ್ಲನೂ ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟು ಬಂದು ನಿಮಗೆ ಅಡ್ರೆಸ್ನ ಕೇಳುತ್ತೆ. ಯಾವ ಪರ್ಪಸ್ ಆದಮೇಲೆ ನೆಕ್ಸ್ಟು ಅಮೌಂಟ್ ಬೇಕಾಗುತ್ತೆ. ಅಮೌಂಟ್ನ ಹಾಕಿ ನಿಮ್ಗೆ ಎಷ್ಟು ಅಮೌಂಟ್ ಬೇಕು ವಿತ್ಡ್ರಾ ಮಾಡ್ತೀರಾ ಅಷ್ಟು ಅಮೌಂಟ್ನ ವಿತ್ಡ್ರಾ ಮಾಡಿ. ನೆಕ್ಸ್ಟ್ ಅದಾದಮೇಲೆ ನಿಮ್ಮ ಒಂದು ಅಡ್ರೆಸ್ ಏನಿರುತ್ತೆ ಅಡ್ರೆಸ್ ಹಾಕಿ. ಅಡ್ರೆಸ್ಸು ನೀವೇನಿಲ್ಲ ಸಿಂಪಲ್ ನೀವು ಕಂಪ್ನಿ ಅಡ್ರೆಸ್ ಕೊಟ್ಟರು ಆಯಿತು. ಕಂಪ್ನಿ ಅಡ್ರೆಸ್ ಕೊಟ್ಟರು ಕೂಡ ತಗೊಳುತ್ತೆ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ನಿಮಗೆ. ಸೊ ನಾನು ಕಂಪ್ನಿ ಅಡ್ರೆಸ್ನೇ ಕೊಡ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಈಗ ಬಾಕ್ಸ್ ಕಾಲಮ್ ಇದೆಯಲ್ಲ ಆ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಡೌನ್ ಬಂದರೆ ಸಬ್ಮಿಟ್ ಕೊಡಿ. ಅಷ್ಟೇ, ತುಂಬಾ ಸಿಂಪಲ್ ಆಗಿದೆ. ಸಬ್ಮಿಟ್ ಕೊಡಿದ ತಕ್ಷಣ ನಿಮಗೆ ನಿಮ್ಮ ಒಂದು ಕ್ಲೈಮ್ ಸಕ್ಸಸ್ಫುಲ್ ಅಂತ ಒಂದು ಸ್ಕ್ರೀನ್ ಬರುತ್ತೆ. ನೆಕ್ಸ್ಟು ಇದನ್ನು ಕ್ಲೈಮು ನಮ್ಮದು ಏನೇನು ಕ್ಲೈಮ್ ಮಾಡಿದ್ದೀವಿ, ಏನು ಸ್ಟೇಟಸ್ಸು, ಯಾವ ಥರ ಚೆಕ್ ಮಾಡೋದು ಅನ್ನೋದನ್ನು ಅದು ನೆಕ್ಸ್ಟ್ ಒಂದು ವಿಡಿಯೋ ನಾನು ಮಾಡ್ತೀನಿ. ಇವಾಗ ನಾನು ಜಸ್ಟು ವಿತ್ಡ್ರಾ ಮಾಡೋ ತನಕ ತೋರಿಸಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಇದೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ನೋಡಿ ಇಲ್ಲಿ ಬಾಕ್ಸ್ ಕಾಲಮ್ ಇದೆಯಲ್ಲ ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಗೆಟ್ ಆಧಾರ್ OTP ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ತುಂಬಾ ಈಸಿ ಇದೆ ಸ್ನೇಹಿತರೆ, ಇದೆಲ್ಲ ಆರಾಮಾಗಿ ನೀವೆಲ್ಲ ಮಾಡ್ಕೋಬೋದು. ನೋಡಿ ನೀವು ಆರಾಮಾಗಿ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನಿಮ್ಗೆಲ್ಲ ಅಡ್ರೆಸ್ ಎಲ್ಲ ಫಿಲ್ ಆದಮೇಲೆ ಬಾಕ್ಸ್ ಕಾಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಗೆಟ್ ಆಧಾರ್ OTP ಮೇಲೆ ಕ್ಲಿಕ್ ಮಾಡಿ. ಆದಮೇಲೆ ಆಧಾರ್ OTP ಒಂದು OTP ಬರುತ್ತೆ. OTP ಬಂದ ತಕ್ಷಣ ನಿಮಗೆ ಒಂದು ಸಕ್ಸಸ್ಫುಲ್ ಅಂತ ಒಂದು ಸ್ಕ್ರೀನ್ ಬರುತ್ತೆ. ನೆಕ್ಸ್ಟು ನಿಮಗೆ ಬೇಕಾದರೆ ಅದನ್ನು ಟ್ರ್ಯಾಕ್ ಮಾಡೋದು ಕ್ಲೈಮ್ ಯಾವ ಥರ ಅಂತ ತೋರಿಸ್ತೀನಿ. ನೋಡಿದ್ರಲ್ಲ, ಇನ್ನೂ ನಿಮಗೆ ಹೆಚ್ಚು ವಿಡಿಯೋಗಳನ್ನು ನಿಮಗೆ ತೋರಿಸ್ತೀನಿ. ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ನಿಮಗೆ ಗೊತ್ತಿರೋವಂಥ ಫ್ರೆಂಡ್ಸ್ಗಳಿಗೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್.